ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಡಿಜಿಟಲ್ ಲೈಫ್ ಯೂಟ್ಯೂಬ್ ಚಾನಲ್. ನಾನು ಸೂಪರ್ ಆಗಿದೆ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಎನಿಸ್ತೇನೆ. ಇನ್ನು ಮೇಡಮ್ ಮಾತನಾಡ್ತಾರೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕವಿತಾ ಸೋನ್. ಎಸ್ ಸರ್, ಹೇಳಿದಾಗ ಇವತ್ತು ನಾನು ಹೊಸ ಮಾಡೆಲ್ ಜೊತೆ ನಿಮಗೆ ವಿಡಿಯೋ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ. ಅದು ಮಾಡೆಲ್ ಯಾವುದು? ಎಸ್, ನಾನಿವತ್ತು ಇದಕ್ಕಿಂತ ಮುಂಚೆ ನಾನು ವಿವೋ V40 Pro ಬಗ್ಗೆ ವಿಡಿಯೋ ಮಾಡಿದೆ. ಅದೇ ತರ ಇವತ್ತು ಒಂದು ವಿವೋದ ಮಾಡೆಲ್ ಜೊತೆ ನಾನು ನಿಮಗೆ ಬಂದಿದ್ದೀನಿ. ಸರ್ ಹೇಳಿದಾಗ ಅದರ ತಮ್ಮನೇ ಇರ್ಬೋದು, ಯಾಕಂದ್ರೆ ಇದಕ್ಕಿಂತ ಮುಂಚೆ ವಿವೋ V40 ಸೀರೀಸ್ ಅಲ್ಲಿ V40 Pro ಬಗ್ಗೆ ಮಾಡಿದೆ. ಬಟ್ ಇವತ್ತು ನಾನು ವಿವೋ V40 ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಎಸ್, ಅದನ್ನ ನಾನು ನಿಮಗೆ ತೋರಿಸ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಎಸ್, ಸೊ ಆಲ್ಮೋಸ್ಟ್ ನಾನು ಸಬ್ಸ್ಕ್ರೈಬರ್ಸ್ ಮಾಡಿದ್ದಾರೆ ಅನ್ಕೊಡ್ತೀನಿ. ವಿವೋ V40, ವಿವೋ V40. ಎಸ್, ಇವತ್ತು ನಾನು ನಿಮಗೆ ವಿಡಿಯೋ ಮಾಡ್ತಿರೋ ಈ ಮಾಡೆಲ್ ವಿವೋ V40 ನೋಡಲಿಕ್ಕೆ ತುಂಬ ಲುಕಿಂಗ್ ಆಗಿದೆಯಲ್ಲ. ಎಸ್, ವಿವೋ V40 Pro ಥರನೇ ಇದೆ ನೋಡಲಿಕ್ಕೆ, ತುಂಬ ಲುಕಿಂಗ್ ಆಗಿದೆ. ಸರ್ಕ್ಲಿಂಗ್ ಇರ್ಬೋದು, ಸೈಜ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಎಲ್ಲನೂ ತುಂಬಾ ಸೂಪರ್ ಆಗಿ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಏನೆಲ್ಲ ಫೀಚರ್ಸ್. ತುಂಬ ಲುಕಿಂಗ್ ಆಗಿದೆ, ನೋಡ್ತಿರ್ಬೋದು. ಕ್ಯಾಮ್ರಾ ಆಗಿರ್ಬೋದು, ಎಲ್ಲನೂ ಲುಕಿಂಗ್ ಆಗಿದೆ. ಎಸ್, ಇದರಲ್ಲಿ ನಿಮಗೆ 3 ಕಲರ್ಸ್ ಆಫ್ ಅವೈಲೇಬಲ್ಸ್ ಇದೆ. ಒಂದು ಬ್ಲೂ, ಇನ್ನೊಂದು ಲೋಟಸ್ ಪರ್ಪಲ್, ಮತ್ತೊಂದು ಟೈಟಾನಿಯಂ ಗ್ರೇ. ಆ್ಯಕ್ಚುಲಿ ನಂಗೆ ತುಂಬ ಇವತ್ತೊಂದು ಸ್ವಲ್ಪ ಬೇಜಾರು ಕೂಡ ಇದೆ, ಯಾಕಂದರೆ ಯಾವತ್ತು ನಾನು ಯಾವ್ದು ಹೈಲೈಟ್ ಕಲರ್, ನ್ಯೂ ಕಲರ್ಸ್ ಯಾವ್ದು ಲಾಂಚ್ ಆಗುತ್ತೆ ಆ ಕಲರ್ ಬಗ್ಗೆ ವಿಡಿಯೋ ಮಾಡ್ತಿದ್ದೆ. ಬಟ್ ಆ್ಯಕ್ಚುಲಿ ನಾನು ರಿಯಲ್ ಆಗಿ ಇವತ್ತು ಮಾಡಬೇಕಂತದ್ದು ವಿಡಿಯೋ ಲೋಟಸ್ ಪರ್ಪಲ್ ಬಗ್ಗೆ, ಯಾಕಂದರೆ ಅದೊಂದು ನ್ಯೂ ಕಲರ್ ಈ ಮೊಬೈಲಲ್ಲಿ. ಬಟ್ ನನಗೆ ಏನೋ ಒಂದು ಇಶ್ಯೂಯಿಂದ ನಂಗೆ ಆ ಮಾಡೆಲ್ ಸಿಗಲಿಲ್ಲ, ಆ ಕಲರ್ಸ್ ಅವೈಲೇಬಲ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತೊಂದು ಬ್ಲೂ ಕಲರಲ್ಲಿ ನಿಮಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಬೇಜಾರಿತ್ತು ನನಗೆ ಲೋಟಸ್ ಪರ್ಪಲ್ ಸಿಗಲಿಲ್ಲ ಅಂತ. ಬಟ್ ಅದ್ರ ಫೀಚರ್ಸ್ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ, ಏನೆಲ್ಲ ಫೀಚರ್ಸ್ ಇದೆ ಅಂತ. ಸೊ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಹೇಗೆ 3 ಕಲರ್ಸ್ ಆಫ್ ಅವೈಲೇಬಲ್ಸ್ ಇದೆ ಈ ಮಾಡೆಲಲ್ಲಿ, ಹಾಗೆ ನಿಮಗೆ 3 ಕಲರ್ಸ್ ಆಫ್ GB ಆ್ಯಂಡ್ ಸ್ಟೋರೇಜಸ್ ಅವೈಲೇಬಲ್ಸ್ ಇದೆ. ಅದು ಯಾವುದಂದರೆ 8GB 128, 8GB 256, 12GB 512 ಸ್ಟೋರೇಜಸ್ ಅವೈಲೇಬಲ್ಸ್ ಇದೆ. ಸೊ ನೋಡ್ಲಿಕ್ಕಂತ ತುಂಬ ಲುಕಿಂಗ್ ಆಗಿದೆ. ಪ್ಯಾನಲ್ ಆಗಿರ್ಬೋದು, ಒಂಥರ ಲುಕಿಂಗ್ ಪ್ಯಾನಲ್ ಆಗಿದೆ, ಗ್ಲಾಸ್ ಪ್ಯಾನಲ್ ಟೈಪು, ತುಂಬಾ ಲುಕಿಂಗ್ ಇದೆ. ಹಾಗೆ ನಿಮಗೆ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಇದು 50 MP ಕ್ಯಾಮ್ರಾ ಕೊಟ್ಟಿದ್ದಾರೆ ನಿಮಗೆ. ಪ್ರೋ ಅಲ್ಲಿ ಏನಿತ್ತು ಅದೇ ಸೇಮ್ ಕ್ಯಾಮೆರಾ ಉಂಟು ಇದರಲ್ಲಿ ಕೂಡ. 50 MP ವೈಡ್, ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಹಾಗೇನೆ ಇದು 50 MP ನಿಮಗೆ ಮೇನ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಸೈಜ್ ಆಗಿ ಇನ್ಕ್ಲೂಡ್ ಆಗಿದೆ. ಹಾಗೇನೆ ನಿಮಗೆ ತುಂಬ ಲುಕಿಂಗ್ ಆಗಿದೆ. ಪ್ಯಾನಲ್ ಕ್ಯಾಮ್ರಾ ಆಗಿರ್ಬೋದು, ಸೇಮ್ ಅದ್ರ ಥರನೇ ಇದೆ. ಸ್ವಲ್ಪ ಡಿಫ್ರೆನ್ಸ್ ಆಗಿರ್ಬೋದು. ನಾರ್ಮಲ್ ನೋಡಿದಂಗೆ ನಿಮ್ಗೆ ಇದ್ರ ಡಿಫ್ರೆನ್ಸ್ ಕಾಣಲ್ಲ, V40 Pro ಯಾವುದು, V40 ಯಾವುದು ಅಂತ. ಬಟ್ ನಾರ್ಮಲ್ ನೀವು ಒಂದು ಸ್ಮಾಲ್ ಗೆಸ್ಸಲ್ಲಿ ನೋಡ್ಬೋದು, ಇದು ಮೇಲೆ ಬರುತ್ತೆ, ಇದು ಕೆಳಗೆ ಇರುತ್ತೆ. ಮೇಯ್ನ್ ಆಗಿ ನಾರ್ಮಲ್ ಒಂದು ಹೇಳಬೇಕಂದ್ರೆ ನೀವು ಇದಕ್ಕಿಂತ ಮುಂಚೆ ನಾನು ಮೊಬೈಲ್ ಮಾಡಿದ್ನಲ್ಲ V40 Pro, ಮತ್ತು ಇದನ್ನು ಕಂಪೇರ್ ಮಾಡಿದ್ರೆ ವೇರಿಯೇಷನ್ ಗೊತ್ತಾಗುತ್ತೆ. ಎಸ್, ಅದ್ರ ವೇರಿಯೇಷನ್ ಏನಂತ ಗೊತ್ತಾಗುತ್ತೆ. ಸೊ ಇದ್ರ ಕ್ಯಾಮರಾ 50 MP ಹೇಗಿತ್ತು ಹಾಗೇನೆ ಫ್ರಂಟ್ ಕ್ಯಾಮರಾ ಕೂಡ 50 MP ನಿಮಗೆ ಕೊಟ್ಟಿದ್ದಾರೆ. ಎಸ್ ಅಭಿ, ಇದರಲ್ಲೂ 50 MP ಕೊಟ್ಟಿದ್ದಾರೆ ನಿಮಗೆ ಫ್ರಂಟ್ ಕ್ಯಾಮರಾ. ಒಳ್ಳೆ ಕ್ಯಾಮರಾ ಕೊಟ್ಟಿದ್ದಾರಲ್ಲ. ಕ್ಯಾಮೆರಾ ನೋಡಿದೆ ಮೇಡಮ್, ಅದು ಡೆಮೋ ನೋಡಿದೆ, ಸೂಪರ್ ಕ್ಯಾಮೆರಾ ಬರ್ತದೆ. ಅಭಿ ಅದು ನೋಡಿದಾರೆ, ತುಂಬಾ ಕ್ಲಿಯರ್, ತುಂಬಾ ಒಳ್ಳೆದುಂಟು. ಇನ್ನೊಂದು ನಿಮಗೆ ಮೇನ್ ಏನು ಇನ್ಫಾರ್ಮೇಶನ್ ಅಂದ್ರೆ, ಈಗಿನ ಯಂಗ್ಸ್ಟರ್ಸ್ ಏನಂದ್ರೆ ತುಂಬಾನೇ ಗೇಮಿಂಗ್ ಇನ್ಕ್ಲೂಡ್ ಆಗಿರ್ತಾರೆ. ಯಾಕಂದ್ರೆ ಆಲ್ಮೋಸ್ಟ್ ಈಗ ಗೇಮಿಂಗ್ ಜನರೇಷನ್ ಹೋಗಿದೆ. ಯಾವುದು ಆಲ್ಮೋಸ್ಟ್ ಸರ್ ಹೇಳ್ತಿದ್ರು, ಗೇಮಿಂಗ್ ಪಬ್ಜಿ ಆಗಿರ್ಬೋದು, ಫ್ರೀ ಫೈರ್ ಅಲ್ಲಿ ಯೂಸ್ ಮಾಡ್ತಾರೆ, ತುಂಬಾ ಯೂಸ್ ಮಾಡ್ತಾರೆ. ಸೊ ಅವರಿಗೋಸ್ಕರ ಇದ್ರ ಪ್ರೊಸೆಸರ್ ತುಂಬಾನೇ ಒಳ್ಳೆ ಕೊಟ್ಟಿದ್ದಾರೆ. ಯಾವ್ದು ಗೊತ್ತಾ ಅಭಿ ಪ್ರೊಸೆಸರ್ ಇದ್ರದ್ದು? ಸ್ನ್ಯಾಪ್ ಡ್ರ್ಯಾಗನ್ 7 Gen 5 ಆಕ್ಟೋ ಕೋರ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಈ ಮೊಬೈಲ್. ಎಸ್, ಸ್ನ್ಯಾಪ್ ಡ್ರ್ಯಾಗನ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಅದು ಗೇಮಿಂಗ್ ಯೂಸ್ ಆಗೇ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಈಗಿನ ಕಸ್ಟಮರ್ಸ್ ಏನು ಹೇಳ್ತಾರೆ ಅಂದ್ರೆ, ಯಂಗರ್ಸ್ ನಮ್ಗೆ ಏನ್ ಪ್ರೊಸೆಸರ್ ಏನ್ ಕೊಟ್ಟಿದ್ದಾರೆ, ಗೇಮ್ ಯೂಸ್ ಮಾಡ್ಬೋದಾ, ಡೈಮೆನ್ಸಿಟಿ ಕೊಟ್ಟಿದ್ದಾರೆ, ಮೀಡಿಯಾಟೆಕ್ ಡೈಮೆನ್ಸಿಟಿ ಕೊಟ್ಟಿದ್ದಾರೆ, ಅಲ್ಲ ಸ್ನ್ಯಾಪ್ ಡ್ರ್ಯಾಗನ್ ಕೊಟ್ಟಿದ್ದಾರೆ, ಯಾವ ಪ್ರೊಸೆಸರ್ ಕೊಟ್ಟಿದ್ದಾರೆ, ಅಲ್ಲಿ ನಾರ್ಮಲ್ ಪ್ರೊಸೆಸರ್ ಗೇಮಿಂಗ್ ಯೂಸ್ ಆಗುತ್ತಾ ಆಗಲ್ವಾ, ಮೇನ್ ಕ್ವಶನ್ಸೇ ಅದಿರುತ್ತೆ. ಮೊಬೈಲ್ ಹ್ಯಾಂಗ್ ಆಗುತ್ತೆ ಇಲ್ವಾ ಕೇಳ್ತಾರೆ ಇರೋ ಗೊತ್ತಿಲ್ಲ, ಬಟ್ ಗೇಮಿಂಗ್ ಅದು ಕೇಳ್ತಾರೆ. ಎಸ್, ಒಳ್ಳೆ ಪ್ರೊಸೆಸರ್ ಕೊಟ್ಟಿದ್ದಾರೆ ನಿಮಗೆ, ನೋಡ್ತಿರ್ಬೋದು. ತುಂಬಾನೇ ಸ್ಲಿಮ್ ಆಗಿದೆ ಫೋನು. ಹಾಗೆ ಇದ್ರ ನಿಮಗೆ ಡಿಸ್ಪ್ಲೇ ಇಂಚ್ ಎಷ್ಟಿದೆ ಅಂದ್ರೆ 6.7 ಇಂಚ್ ಫುಲ್ HD+ AMOLED ಡಿಸ್ಪ್ಲೇ ಆಗಿದೆ ಈ ಫೋನ್. ಎಸ್, 6.7 ಇಂಚ್ HD+ AMOLED ಡಿಸ್ಪ್ಲೇ ಆಗಿದೆ. ಇದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಆಗಿದೆ. ಹಾಗೇನೆ ಇದು 3D ಕರು ಡಿಸ್ಪ್ಲೇ ಆಗಿದೆ, ನೋಡ್ತಿರ್ಬೋದು. ತುಂಬಾ ಸ್ಲಿಮ್ ಆಗಿದೆ ನೋಡ್ಲಿಕ್ಕೆ ನಿಮಗೆ. ಹಾಗೇನೆ ಕರು ಡಿಸ್ಪ್ಲೇ ಕೂಡ ತುಂಬಾ ಲುಕಿಂಗ್ ಆಗಿದೆ ಅಲ್ವಾ, ತುಂಬಾನೇ ಸ್ಲಿಮ್. ಜಾಸ್ತಿ ಏನು ವೆಯ್ಟ್ ಕೊಟ್ಟಿಲ್ಲ, ಓನ್ಲಿ 190 grams ಆಫ್ ವೇಟ್. ಸೂಪರ್, ತುಂಬಾ ಲೈಟ್ ವೇಟ್. ಎಸ್, ಕೆಲವರು ಹೇಳ್ತಾರೆ ನಮಗೆ ತುಂಬಾ ವೆಯ್ಟ್ ಜಾಸ್ತಿ ಇದ್ರೆ ಯೂಸ್ ಮಾಡಕ್ ಆಗಲ್ಲ, ಅಂದ್ರೆ ಪಾಕೆಟ್ ಅಲ್ಲಿ ಇಡ್ಲಿಕ್ಕೆ ಆಗ್ಬೋದು, ಎಲ್ಲಿ ಅದು ಕ್ಯಾರಿ ಮಾಡ್ಲಿಕ್ಕೆ ಆಗ್ಬೋದು.
ಜಾಸ್ತಿ ಯೂಸ್ ಮಾಡುವಾಗ ನಮಗೆ ತುಂಬಾ ಲೈಟ್ ವೇಟ್ ಬೇಕು ಮ್ಯಾಮ್ ಅಂತ ಹೇಳ್ತಾರೆ. ಎಸ್, ಅವರಿಗೆ ನಾನು ಈ ಮೊಬೈಲ್ ರೆಫರ್ ಮಾಡ್ತೀನಿ. ತುಂಬಾನೇ ಲೈಟ್ ವೇಟ್, ತುಂಬಾನೇ ಲೈಟ್ ವೇಟ್, ತುಂಬಾನೇ ನೀವು ಬೇಕಾದ್ರೆ ನಮ್ಮ ಶಾಪಿಗೆ ವಿಸಿಟ್ ಮಾಡಿ ಡೆಮೋ ನೋಡುವಾಗ ನಿಮಗೆ ಅಂದಾಜು ಆಗುತ್ತೆ ಅದು ಎಷ್ಟು ತುಂಬಾ ಲೈಟ್ ವೇಟ್ ಅಂತ. ಹಾಗೆ ಇದು ನಮಗೆ ಬ್ಯಾಟರಿ ಕೆಪಾಸಿಟಿ ಹೇಳಿದ್ರೆ ಇದ್ರದ್ದು 5500 mAh ಬ್ಯಾಟರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಎಸ್, ಹಾಗೆ ನಿಮಗೆ 80 ವ್ಯಾಟ್ ಆಫ್ ಸ್ಪೀಡ್ ಚಾರ್ಜ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ ಈ ಮಾಡೆಲ್ಗೆ. ತುಂಬಾನೇ ಒಳ್ಳೆ ಸ್ಪೀಡ್ ಚಾರ್ಜಿಂಗ್ ಹಾಗೇನೆ ಅಡಾಪ್ಟರ್ ಈ ಮೊಬೈಲ್ಗೆ ನಿಮಗೆ ಕೊಟ್ಟಿದ್ದಾರೆ. ತುಂಬಾ ಒಳ್ಳೇದು, ಯಾಕಂದ್ರೆ ಆಲ್ಮೋಸ್ಟ್ ಕರ್ವ್ ಡಿಸ್ಪ್ಲೇ ನಿಮಗೆ ನಾರ್ಮಲ್ ಅರೌಂಡ್ 5000 mAh ಬ್ಯಾಟರಿ ಕೆಪಾಸಿಟಿ ಕೊಟ್ಟಿರ್ತಾರೆ. ಬಟ್ ಇದ್ರಲ್ಲಿ ನಿಮಗೆ 5500 mAh ಬ್ಯಾಟರಿ ಕೆಪಾಸಿಟಿ ನಿಮಗೆ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಕ್ಯಾಮ್ರಾ ಕೊಟ್ಟಿದ್ದಾರೆ, ಬ್ಯಾಟರಿ ಕೆಪಾಸಿಟಿ ಕೊಟ್ಟಿದ್ದಾರೆ ನಿಮಗೆ. ಹಾಗೇನೆ ಅಡಾಪ್ಟರ್ ಕೂಡ 80 ವ್ಯಾಟ್ ಸ್ಪೀಡ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ತುಂಬಾನೇ ವೆಯ್ಟ್ ಇರುತ್ತೆ. ಹಾಗೇನೆ ಇನ್ನೊಂದೇನಂದ್ರೆ ಇದರದ್ದು ಸ್ಲಿಮ್ ಕೂಡ 0.758 ಸೆಂಟಿಮೀಟರ್ ಅಷ್ಟು ಸ್ಲಿಮ್ ಇದೆ ಈ ಫೋನ್. ಹಾಗೇನೆ ಇನ್ನೊಂದು ಮೇನ್ ಫೀಚರ್ಸ್ ಏನಂದ್ರೆ ಎಲ್ಲರೂ ಕೇಳ್ತಿದ್ರೆ IP ರೇಟ್ ಎಷ್ಟಿದೆ ಮ್ಯಾಮ್. ಎಸ್, ಇದ್ರದ್ದು IP ರೇಟ್ ಮಳೆಗಾಲದಲ್ಲಿ ತುಂಬಾ IP ಕೇಳ್ತಾರೆ, ಯಾಕಂದ್ರೆ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ. ಎಸ್, ಇದು IP68 ಡಸ್ಟ್ ಅಂಡ್ ರೆಸಿಸ್ಟೆನ್ಸ್ ಫೋನ್ ಆಗಿದೆ. ಅಂದ್ರೆ ವಾಟರ್ ಪ್ರೂಫ್? ನೋ, ಎಸ್, ಇದೇ ಅಭಿ ಕ್ವಶನ್ ಬೇರೆಯವ್ರು ಕೇಳ್ತಿದ್ರೆ ನಂಗೆ ಇದು ವಾಟರ್ ಪ್ರೂಫ್ ಅಂತ. ನಾನು ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ವಾಟರ್ ಪ್ರೂಫ್ ಅಲ್ಲ, ಬಟ್ ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆನ್ಸ್. ವಾಟರ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ವಾಟರ್ ಪ್ರೂಫ್ ಅಂದ್ರೆ ಏನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟರ್ ಪ್ರೂಫ್ ಅಂದ್ರೆ ಇನ್ಕ್ಲೂಡಿಂಗ್ ಏನು ಆಗೋದಿಲ್ಲ ನೀರಿಗೆ ಬಿದ್ದರೆ ಅಂತ. ಬಟ್ ಇದು ಡಸ್ಟ್ ಅಂಡ್ ರೆಸಿಸ್ಟೆನ್ಸ್. ಯಾಕೆ ಈ ಫೋನಲ್ಲಿ IP69 ಕೊಟ್ಟಿಲ್ಲ ಅಂತ ಕೇಳ್ತಿದ್ರು ಕೆಲವು ಜನ. ನಾನು ಹೇಳ್ತೀನಿ ಅದು ಇದು ಏನಕ್ಕಂದ್ರೆ IP68 ಡಸ್ಟ್ ರೆಸಿಸ್ಟೆನ್ಸ್ ಫೋನಲ್ಲಿ ಏನಂದ್ರೆ ಅಪ್ ಟು ಡೆಪ್ತ್ ರೇಟ್ ಎಷ್ಟಂದ್ರೆ 1.5 ಸೆಂಟಿಮೀಟರ್ ನೀರಿನ ಒಳಗೆ ನಿಮ್ಗೆ ಅರೌಂಡ್ 30 ಮಿನಿಟ್ಸ್ ಈ ಫೋನ್ ನೀಡಬಹುದು. ಆಸ್ ಎ ವಾಟರ್ ಪ್ರೂಫ್ ಇದಕ್ಕೆ ಏನು ಅಷ್ಟೊಂದು ಡಿಫರೆನ್ಸ್ ಬರಲ್ಲ ಅನ್ಸುತ್ತೆ. ಎಸ್, ಅದಕ್ಕೆ ಬೇಕಂತ ನೀವು ಹಾಕ್ಬೇಡಿ. ಎಸ್, ಅಷ್ಟೊಂದು ನಿಮಗೆ ವಾಟರ್ ಪ್ರೂಫ್ ರೆಸಿಸ್ಟೆನ್ಸ್ ಏನು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ಈ ಫೋನನ್ನು ನೀವು 1.5 ಸೆಂಟಿಮೀಟರ್ ಡೆಪ್ತ್ ಮೀಟರ್ ಅಲ್ಲಿ ನೀವು 30 ಮಿನಿಟ್ಸ್ ಈ ಫೋನನ್ನು ನೀವು ನೀರಲ್ಲಿ ಇಡಬಹುದು. ಐ ಮೀನ್ ಏನಾದ್ರೂ ಮಿಸ್ ಆಗಿ ಬಿದ್ರೆ ನಾನು ಹೇಳ್ಬೋದು, ಬೇಕಂತ ಯಾರು ಹೇಳಕ್ ಹೋಗ್ಬೇಡಿ, ಯಾಕಂದ್ರೆ ನೀವು ವ್ಯಾಲ್ಯೂಯಬಲ್ ಥಿಂಗ್ಸ್ ಅದು. ಸೊ ಯಾಕಂದ್ರೆ ಇದನ್ನ ಚಾರ್ಜಿಂಗ್ ಹೇಳೋದಾದ್ರೆ ನಿಮ್ಗೆ ಆಫ್ಟರ್ 2 hours ಬಿಟ್ಟು ಈ ಯಾವುದೇ ಫೋನಿಗಾದ್ರೂ ನೀವು ನೀರಿಗೆ ಬಿದ್ರೆ ಆಫ್ಟರ್ 2 hours ಬಿಟ್ಟು ಫೋನ್ ಚಾರ್ಜಿಂಗ್ ಇಡ್ಬೇಕು. ಯಾಕಂದ್ರೆ ಅದು ಡಸ್ಟ್ ಏನಾದ್ರೂ ವಾಟರ್ ಇನ್ಸೈಡ್ ಹೋಗಿದ್ರೆ ಅದು ಏನು ಡ್ಯಾಮೇಜ್ ಆಗಬಾರ್ದು, ಏನು ಡ್ರೈ ಆಗ್ಲಿಕ್ಕೋಸ್ಕರ 2 hours ಬಿಟ್ಟು ನಿಮ್ಗೆ ಚಾರ್ಜಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಎಲ್ಲರೂ ಹೇಳ್ದಂಗೆ 69 68 ಏನು ಅಷ್ಟೊಂದು ಡಿಫ್ರೆನ್ಸ್ ಬರೋದಿಲ್ಲ, ಆಲ್ಮೋಸ್ಟ್ ಸಿಮಿಲರ್ ಟು ಇರುತ್ತೆ. ಬಟ್ ಇನ್ನು ಎಕ್ಸ್ಪ್ಲೇನ್ ಮಾಡೋದು ನಾನು ನಿಮಗೆ 1.5 ಸೆಂಟಿಮೀಟರ್ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ತುಂಬಾನೇ ಲುಕ್ಕಿಂಗ್ ಆಗಿದೆ. ಹಾಗೇನೆ ಜೈಸ್ ಮಲ್ಟಿ ಪೋರ್ಟ್ರೇಟ್ ಕ್ಯಾಮ್ರಾ ಕೂಡ ಕೊಡ್ತಾರೆ. ಕೆಲವ್ರ ಮೊಬೈಲಲ್ಲಿ ಏನಾದ್ರೆ ಜಸ್ಟ್ ಫೋಟೋಸ್ ಮಾತ್ರ ಇರುತ್ತೆ ಕ್ಲಿಕ್ ಮಾಡಲಿಕ್ಕೆ ಕ್ಯಾಮ್ರಾದಲ್ಲಿ. ಕೆಲವ್ರು ಕೇಳ್ತಾರೆ ಮಲ್ಟಿ ಪೋರ್ಟ್ರೇಟ್ಸ್ ಇಲ್ವಾ ಅಂತ. ಸೊ ಮಲ್ಟಿ ಪೋರ್ಟ್ರೇಟ್ಸ್ ಕ್ಯಾಮ್ರಾದಾಗ ಏನಂದ್ರೆ ಫಿಲ್ಟರ್ ಚೇಂಜ್ ಮಾಡ್ಬೋದು. ಹಾಗೆ ನಿಮ್ಗೆ ಏನೇನು ಫೀಚರ್ಸ್ ಇರುತ್ತೆ, ಏನೇನು ಇರೇಸರ್ಸ್ ಆಗಿರ್ಬೋದು, ಎಲ್ಲ ಫೀಚರ್ಸ್ ನಿಮ್ಗೆ ಈ ಕ್ಯಾಮ್ರಾದಲ್ಲಿ ಈ ಮಾಡೆಲ್ ನಿಮ್ಗೆ ಸಿಗುತ್ತೆ. ಸೊ ಇದ್ರ ಕೇಳ್ತಿದ್ರು ಇದ್ರ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅಂತ. V40 ಸೊ ಎಲ್ಲರೂ ಪ್ರೈಸ್ಗೆ ಏನೋ ತುಂಬಾ ಎಕ್ಸೈಟ್ ಆಗಿದ್ದಾರೆ ಅನ್ಸುತ್ತೆ. ಎಸ್, V40 Pro ನಾನು ಆಲ್ರೆಡಿ ಪ್ರೈಸ್ ಅನೌನ್ಸ್ ಮಾಡಿದೆ. ಇದ್ರ ಪ್ರೈಸ್ ಹೇಳ್ಬೇಕಂದ್ರೆ ನಿಮಗೆ 8GB 128ಗೆ ಓನ್ಲಿ 34,999 rupees ಓನ್ಲಿ. ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಓನ್ಲಿ 35,000 rupees. ತುಂಬಾ ಲೋ ಬಜೆಟ್ ಅಲ್ಲಿ ಸೈಜ್ ಕ್ಯಾಮರಾ ಕೊಟ್ಟಿದ್ದಾರೆ, 5000 mAh ಬ್ಯಾಟರಿ ಕೊಟ್ಟಿದ್ದಾರೆ, 5500 mAh ಬ್ಯಾಟರಿ ಕೊಟ್ಟಿದ್ದಾರೆ, IP68 ಕೊಟ್ಟಿದ್ದಾರೆ. ಇವೆಲ್ಲ ಫೀಚರ್ಸ್ ನಿಮಗೆ ಸಿಕ್ಕಿದೆ. ಜಾಸ್ತಿ ಏನ್ ಬಜೆಟ್ ಇಲ್ಲ, ಜಸ್ಟ್ 35,000. ಹಾಗೆ ನಿಮಗೆ ಇದ್ರಲ್ಲಿ 8GB 256 ಬರುತ್ತೆ. ಅದರದ್ದು ಪ್ರೈಸ್ ನಿಮಗೆ 36,999 rupees ಓನ್ಲಿ, ಅರೌಂಡ್ 37,000. ಹಾಗೆ ಇದರಲ್ಲಿ ಇನ್ನೊಂದು ಹೇಳಿದೆ ನಾನು, ತುಂಬಾ ಸ್ಟೋರೇಜ್ ಜಾಸ್ತಿ ಇರುತ್ತೆ, 12GB 512. ಇದಕ್ಕೆ ಜಸ್ಟ್ 41,999 rupees, ಅರೌಂಡ್ 42,000. 512GB ಕೆಲವು ಜಾಸ್ತಿ GB ಎಕ್ಸ್ಟ್ರಾ ಮಾಡಬಹುದಾ ಮೇಡಮ್? ಎಕ್ಸ್ಟೆಂಡ್ ಆಪ್ಷನ್ ಇದೆ. ವಿವೋದಲ್ಲಂತೂ ಮೇನ್ ಫೀಚರ್ ಇದೆ, ಎಕ್ಸ್ಟೆಂಡ್ ಆಪ್ಷನ್ ಇದ್ದೇ ಇರುತ್ತೆ. 8+8 16GB ಆಗುವಂತ ಎಕ್ಸ್ಟೆಂಡ್ ಆಪ್ಷನ್, ಇಂಟರ್ನಲ್ 8 ಎಕ್ಸ್ಟರ್ನಲ್ 8 ಎರಡು ಆಪ್ಷನ್ಸ್ ಇರುತ್ತೆ. ಹಾಗೆ ಇನ್ನೊಂದು ಏನು ಫೀಚರ್ಸ್ ಅಂದ್ರೆ, ಈಗ ರೀಸೆಂಟ್ ಆಗಿ ಯಾರೆಲ್ಲ ಮೊಬೈಲ್ ಪರ್ಚೇಸ್ ಮಾಡ್ತಾರೆ ಅವ್ರ ಥಿಂಕಿಂಗ್ ಏನಿರುತ್ತೆ ಅಂದ್ರೆ ಅರೌಂಡ್ ನಾವು 5 to 6 years ಯೂಸ್ ಮಾಡ್ಬೇಕಂತ. ಸೊ ಇದರ ಪ್ರಕಾರ ಏನಂದ್ರೆ ಈಗ ನಾರ್ಮಲ್ ಕರ್ವ್ ಡಿಸ್ಪ್ಲೇ ನಿಮಗೆ ಮೆಮೊರಿ ಕಾರ್ಡ್ ಆಪ್ಷನ್ಸ್ ಬರುವುದಿಲ್ಲ. ಸೊ ಕೆಲವರಿಗೆ 128 ಸಾಕಾಗುತ್ತೆ, ಕೆಲವರಿಗೆ 250 ಸಾಕಾಗುತ್ತೆ, ಕೆಲವರು ಹೇಳ್ತಾರೆ ನಮ್ಮ ಸ್ಟೋರೇಜ್ ತುಂಬ ಜಾಸ್ತಿ ಇದೆ. ಸೊ ಅವ್ರಿಗೆ ನಾನು ಬೆಸ್ಟ್ ಪ್ರಿಫರ್ ಮಾಡ್ತೀನಿ, ಅವರಿಗೆ 512GB ಬೆಸ್ಟ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಯಾವ ಫ್ಯೂಚರಲ್ಲಿ ಇನ್ ಕೇಸ್ ಯಾವುದು ಎಷ್ಟು ಒಂದು 8 years ಯೂಸ್ ಮಾಡ್ತಾರ, 9 years ಯೂಸ್ ಮಾಡ್ತಾರ, ಏನು ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದರೆ ಇದು 5G ಫೋನ್, 512GB ಇರುತ್ತೆ, ಚಾರ್ಜಿಂಗ್ ಸ್ಪೀಡ್ ಒಳ್ಳೇದೇ ಇರುತ್ತೆ, ಸ್ಪೀಡ್ ಚಾರ್ಜಿಂಗು ಇರುತ್ತೆ. ಸೊ ಅವರಿಗೆ ತುಂಬಾ ಯೂಸ್ ಆಗುತ್ತೆ ಫ್ಯೂಚರ್ಗೆ. ಯಾರಿಗೂ ಅಂದರೆ ಏನಾದರೂ ಫೈಲ್ಸ್ ಹಾಕೋದಂದರೆ ಕಮ್ಮಿ ಏನು ಬರೋದಿಲ್ಲ, ತುಂಬಾ ಸ್ಟೋರೇಜ್ ಜಾಸ್ತಿ ಸಪೋರ್ಟ್ ಇರುತ್ತೆ. ಸೊ ಯಾರಿಗಾದರೂ
ಸ್ಟೋರೇಜ್ ಜಾಸ್ತಿ ಬೇಕು ಅಲ್ಲವಾ ಕ್ಯಾಮರಾ ನೋಡಬೇಕು ಲೈಟ್ ವೆಯ್ಟ್ ಇದೆಯಾ ಏನೆಲ್ಲ ಫೀಚರ್ಸ್ ಇದೆ ಯಾರಾದರೂ ನೋಡ್ಬೇಕಂದ್ರೆ ಆದಷ್ಟು ಬೇಗ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಸೊ ಅದರ ಫೀಚರ್ಸ್ ನೋಡಿ, ಡೆಮೋ ಡಮ್ಮಿಸ್ ಎರಡು ಅವೈಲೇಬಲ್ಸ್ ಇರುತ್ತೆ ನಮ್ಮ ಹತ್ರ. ಸೊ ಎರಡನ್ನೂ ನೋಡಿ ನೀವು. ನಮ್ಮ ವಿಡಿಯೋ ನೋಡಿ ಬಂದವರಿಗೆ ಅದು ಸ್ಪೆಷಲ್ ಗಿಫ್ಟ್ ನಮ್ಮ ಸರ್ ಕೊಟ್ಟೇ ಕೊಡ್ತಾರೆ. ಸೊ ಈ ಮೊಬೈಲ್ ಪರ್ಚೇಸ್ ಮಾಡಿದವಂಗೆ ಯಾಕಂದರೆ ರೀಸೆಂಟಾಗಿ ಲಾಂಚ್ ಆಗಿರೋದು ಅನ್ಬಾಕ್ಸಿಂಗ್ ಆಗಿದೆ. ಸೊ ಆದಷ್ಟು ಬೇಗ ಬನ್ನಿ, ಪರ್ಚೇಸ್ ಮಾಡಿ. ಸೊ ಗಿಫ್ಟ್ ತಗೊಳ್ಳಿ. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ನಿಮ್ಮ ಕಸ್ಟಮರ್ಸ್ ಬರ್ತಾರೆ. ಯೂಟ್ಯೂಬ್ ನೋಡಿ ಬಂದವರಿಗೆ ಸ್ಪೆಷಲ್ ಗಿಫ್ಟ್ ಕೊಡೋರಿಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ನೀವಿಲ್ಲದಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು. ಆಲ್ಮೋಸ್ಟ್ ನಾವು ಅರೌಂಡ್ 10K ವರೆಗೆ ರೀಚ್ ಆಗುವವರೆಗೆ ಇದ್ದೀವಿ. ಸೊ ಆ 10K ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ನೀವು ಯಾವ ವಿಡಿಯೋ ನೋಡ್ತೀರಾ, ಯಾವ ಲೈಕ್ ಮಾಡ್ತೀರಾ, ಯಾವುದು ಶೇರ್ ಮಾಡ್ತೀರಾ, ಅದ್ರ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತೆ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.